ನೀವು ಪ್ರತಿದಿನ ಇಷ್ಟಪಟ್ಟು ಕುಡಿಯೋ ಕಾಫಿಯಲ್ಲಿ ಜಿರಳೆನೂ ಮಿಕ್ಸ್ ಆಗಿರುತ್ತೆ ಅಂದರೆ ನೀವು ನಂಬ್ತೀರಾ? 100% ನೀವು ನಂಬಲೇಬೇಕು. ಯಾಕಪ್ಪ ಅಂತಂದರೆ ಕಾಫಿಯನ್ನು ಬೆಳೆದ ಮೇಲೆ ತೋಟದಲ್ಲಿ ಅವನ್ನ ದೊಡ್ಡ ದೊಡ್ಡ ರಾಶಿ ಮಾಡಿಬಿಟ್ಟು ಒಣಗ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ರಾಶಿ ಒಳಗಡೆ ಈ ಜಿರಳೆಗಳು ಕೂಡ ಬಂದು ಸೇರ್ಕೊಂಡ್ಬಿಡ್ತವೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಫಿಯನ್ನು ಒಣಗಿಸ್ತಾ ಇರ್ಬೇಕಾದ್ರೆ ಸೊ ಅದರಿಂದ ಈ ಒಂದೊಂದೇ ಜಿರಳೆಗಳನ್ನ ಹುಡುಕ್ಬಿಟ್ಟು ಹೊರಗಡೆ ತೆಗೆಯೋದು ಇಂಪಾಸಿಬಲ್. ಸೊ ಹಂಗಾಗಿ ಆ ಕಾಫಿ ಬೀಜಗಳ ಜೊತೆ ಇವುಗಳು ಕೂಡ ರೋಸ್ಟ್ ಆಗಿ ಕೊನೆಗೆ ಪೌಡರ್ ಕೂಡ ಆಗೋಗ್ತವೆ. ಅಮೆರಿಕದ FDA ಪ್ರಕಾರ 10% ಕೀಟಗಳ ಭಾಗಗಳು ಅದರಲ್ಲೂ ಕೂಡ ಮುಖ್ಯವಾಗಿ ಜಿರಳೆ ಅಂಶ ಇರ್ಬೋದು ಅಂತ ಅಫಿಷಿಯಲ್ ಆಗಿನೇ ಪರ್ಮಿಷನ್ ಇದೆ. ಹಂಗಾಗಿ ನೀವು ಕುಡಿಯೋ ಪ್ರತಿಯೊಂದು ಕಪ್ನಲ್ಲೂ ಕೂಡ ಜಿರಳೆ ಅಂಶ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ದಿ ಫೇಮಸ್ ಸೈಂಟಿಸ್ಟ್ ಡಾಕ್ಟರ್ ಡೌಗ್ಲಾಸ್ ಎಮ್ಲಾನ್ ಅವ್ರ ಪ್ರಕಾರ ಕಾಫಿ ಕುಡಿದ ಮೇಲೆ ತುಂಬ ಜನಗಳಿಗೆ ಅಲರ್ಜಿ ಉಂಟಾಗುತ್ತೆ. ಸೊ ಅಲರ್ಜಿ ಕಾಫಿಯಿಂದ ಅಲ್ಲ, ಅದರಲ್ಲಿ ಮಿಕ್ಸ್ ಆಗಿರುವಂಥ ಜಿರಳೆ ಅಂಶದಿಂದ. ಈ ಜಿರಳೆಯಲ್ಲಿ ಕೆಲವೊಂದಷ್ಟು ಪ್ರೋಟೀನ್ಗಳೇನಿರ್ತವೆ ಅದರಿಂದ ಮನುಷ್ಯರಲ್ಲಿ ಸೀನು ಮತ್ತು ಸ್ಕಿನ್ ಅಲರ್ಜಿ ಉಂಟಾಗುತ್ತೆ ಅಂತ ತಿಳಿಸಿದ್ದಾರೆ. ಹಂಗಾದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ 2 ಸೊಲ್ಯೂಷನ್ ಇದೆ. ಮೊದಲನೇ ನೀವು ಕಾಫಿ ಕುಡಿಯೋದನ್ನ ಕಂಪ್ಲೀಟಾಗಿ ಬಿಟ್ಬಿಡ್ಬೇಕು, ಅದು ಹೆಲ್ತ್ಗೂ ಕೂಡ ಒಳ್ಳೇದಲ್ಲ. ಸೊ ಅದಾಗಲ್ಲ ಅಂತಂದರೆ ನೀವು ನೆಕ್ಸ್ಟ್ ಟೈಮು ಕಾಫಿ ಪೌಡರ್ನ ಬೈ ಮಾಡೋ ಬದಲು ಕಾಫಿ ಬೀಜಗಳನ್ನು ಬೈ ಮಾಡಿಬಿಟ್ಟು ಅದನ್ನು ಮನೆಯಲ್ಲೇ ಪೌಡರ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿಯೋದ್ರಿಂದ ನೀವು 100% ಪ್ಯೂರ್ ಕಾಫಿನ ಕುಡಿಬೋದು. ಸೊ ಇನ್ಫಾರ್ಮೇಷನ್ನ ನಿಮ್ಮ ಲಿಸ್ಟಲ್ಲಿ ಯಾರು ಕಾಫಿನ ತುಂಬ ಇಷ್ಟಪಟ್ಟು ಕುಡಿತಾರಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಈ ಜಿರಳೆ ಮ್ಯಾಟ್ರ್ ಗೊತ್ತಾಗಲಿ.